ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಾ ಇರೋದು. ನೋಡಿ ಸರ್, ಇದೇನು ನೋಡ್ತಾ ಇದ್ರಿ, ಬಿಲ್ಡಿಂಗು ಸೇಲಿಗೆ ಬಂದಿದೆ. ನೋಡಿ ಸರ್, ಇದು ಟೋಟಲಿ 37 ಗುಂಟೆ ಇದೆ ಜಾಗ. ಇದು ಮೈಸೂರು ಟು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಇದರಲ್ಲೇ ಇರೋದು. ಬಿಲ್ಡಿಂಗು ಸೇಲಿಗೆ ಬಂದಿದೆ. ಟೋಟಲ್ ನಿಮಗೆ ಒಂದು 18 ರೂಮ್ಸ್ ಇದೆ. ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಹೋಟೆಲ್ ಏನು ಬೇಕಾದ್ರೂ, ಎನಿವನ್ ಏನು ಬೇಕಾದ್ರೂ ಮಾಡ್ಬೋದು ಸರ್. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದು ಮೈಸೂರು ಹೈವೇ. ಇದು ಬಂದರೆ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ ಸರ್. ಈ ಬಿಲ್ಡಿಂಗ್ ಒಂದು ಸೇಲಿಗೆ ಬಂದಿದೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಟೋಟಲಿ ನಿಮಗೆ 37 ಗುಂಟೆ ಇದೆ ಜಾಗ. ನೋಡಿ ಸರ್, ಆ ಕಡೆ ಏನು ಖಾಲಿ ಬಿದ್ದಿದೆ ಅದು ಕೂಡ ನಿಮಗೇ, ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೇ ಅದು ಇರೋದು ಅಂಥ ಜಾಗ. ಎಕ್ಸಸ್ಸು ನಿಮಗೆ ಒಂದು ಇನ್ನೂ ಸುಮಾರು ಖಾಲಿ ಪ್ಲೇಸು ಕೂಡ ಇದೆ. ಟೋಟಲಿ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ ನಿಂತಿದೆ, ಸ್ಟಾಪ್ ಆಗಿದೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನಿಮಗೆ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು ಏನು ಬೇಕಾದ್ರೂ ಮಾಡ್ಬೋದು ಸರ್. ಎನಿವನ್ ಹೋಟೆಲ್ ಕೂಡ ಬೇಕಾದ್ರೂ ಮಾಡ್ಬೋದು. ಎಲ್ಲ ಥರಕ್ಕೂ ಒಳ್ಳೆ ಪರ್ಮಿಷನ್ ಇದೆ. ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದಾರೆ. ಕಮರ್ಷಿಯಲ್ ಪ್ರಾಪರ್ಟಿ. ನೋಡಿ ಸರ್, ಇದು ಖಾಲಿ ಪ್ಲೇಸ್ ಇದೆ. ಇದೇನು ನೋಡ್ತಾ ಇದ್ದೀರಾ, ವಿಲೇಜು ಟಚ್ಚಲ್ಲಿರೋ ಅಂಥ ಜಾಗ ಸರ್. ನೋಡಿ, ಬಿಲ್ಡಿಂಗು ಸೇಲ್ಗಿದೆ. ಕಮರ್ಷಿಯಲ್ ಪ್ರಾಪರ್ಟಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನೋಡಿ ಸರ್, ನಿಮಗೆ ಮುಂದೆನೂ ಪಾರ್ಕಿಂಗು ಜಾಗ ಇದೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ನ್ಯಾಷನಲ್ ಹೈವೇ ಮೈಸೂರು ಮತ್ತು ಗುಂಡ್ಲುಪೇಟೆ ಊಟಿ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ. ಬಿಲ್ಡಿಂಗು ಮತ್ತು ತುಂಬ ಸೇಲ್ಗಿದೆ. ನೋಡಿ ಸರ್, ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಇಲ್ಲೆಲ್ಲ ನಿಮಗೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ 170, 180 ಅಲ್ಲಿ ಗಂಟು ನಡೀತದೆ. 1,70,00,000 80 ಲಕ್ಷ ಗಂಟು ನಡೀತಾ ಇದೆ. ನೋಡಿ, ಆಲ್ರೆಡಿ ಎಲ್ಲ ಕಟ್ಟಡ ಆಗಿರೋಂಥ ಕೆಲಸ ಆಗಿದೆ. ಆಲ್ರೆಡಿ ಎಲ್ಲ ಫಿನಿಶಿಂಗ್ ಆಗಿದೆ ಕೆಲಸ. ಬಟ್ ನಿಮ್ಗೆ ಏನಾದ್ರು ಬೇರೆ ಥರ ಬೇಕು ಅಂದ್ರೆ ನೀವು ಇಲ್ಲೂ ಪಕ್ಕದಲ್ಲೂ ಖಾಲಿ ಪ್ಲೇಸ್ ಇದೆ. ಬೇಕು ಅಂದರೆ ಇಲ್ಲೂ ಕೂಡ ಬೇಕಾದ್ರೆ ಮಾಡ್ಕೊಬೋದು ನೀವು. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ರೆಡಿ ಇದೆ, ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ನೋಡ್ಕೊಂಡೇ ನೀವು ಮಾತುಕತೆ ಮಾತಾಡಿ, ಏನು ಸಮಸ್ಯೆ ಇಲ್ಲ. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ, ನಿಮಗೆ ರೋಡ್ ಬಿಡ್ತಾನೆ ಹೆಚ್ಚು ಕಮ್ಮಿ ಒಂದು 300 ಅಡಿ 400 ಅಡಿ ರೋಡ್ ಉದ್ದಕ್ಕೆ ಇದೆ ಸರ್. ನಿಮಗೆ ಫ್ರಂಟ್ ಜಾಗ ಮಾತ್ರ ಇಂಥ ಜಾಗ ಸಿಗೋಲ್ಲ ಸರ್ ನಿಮಗೆ. ಫ್ರಂಟ್ ಹೆಚ್ಚು ಕಮ್ಮಿ ಒಂದು 300 ಅಡಿಯಿಂದ 400 ಅಡಿ ಫ್ರಂಟೇಜೇ ಸಿಗುತ್ತೆ ನಿಮಗೆ. ಇದು ನ್ಯಾಷನಲ್ ಹೈವೇ, ಊಟಿ ಗುಂಡ್ಲುಪೇಟೆ ಮೈಸೂರು ನ್ಯಾಷನಲ್ ಹೈವೇ.